ಸ್ನೇಹಿತರೆ ನಮಸ್ಕಾರ. ಪಿ ಎಂ ಕಿಸಾನ್ 22ನೇ ಕಂತಿನ ಹಣ 4,000 ಹಣ. ಆದರೆ ನಮ್ಮ ರಾಜ್ಯದಲ್ಲಿ ಈ 2,00,000 ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಈ ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಮತ್ತು ಈ 2,00,000 ರೈತರಿಗೆ ಮಾತ್ರ ಜಮಾ, ಹಾಗಾದರೆ ಉಳಿದಂತಹ ರೈತರಿಗೆ ಜಮಾ ಆಗೋದಿಲ್ಲ ಯಾಕೆ? ಆದರೆ ಈ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು, ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೋ ಇಲ್ವೋ, ಏನೇನು ನೀವು ಕೆಲಸಗಳನ್ನು ಮಾಡ್ಕೊಳ್ಬೇಕು, ಏನು ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಳ್ಬೇಕು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ 4,000ಕ್ಕೆ ಏರಿಕೆ ಆಗಿದೆ ಸರ್, ನಮಗೂ ಕೂಡ 4,000 ಬರುತ್ತಾ ಅಂತ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ದೀರಿ. ಅದರ ಬಗ್ಗೆನೂ ಕೂಡ ಕ್ಲಿಯರಿಟಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಈ ಪಿ ಎಂ ಕಿಸಾನ್ ಯೋಜನೆಯ ಮಾಹಿತಿಯನ್ನು, ಎಲ್ಲ ಡೀಟೇಲ್ಸನ್ನು ನಿಮ್ಮ ಮುಂದೆ ಬಿಚ್ಚಿ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿ ಎಂ ಕಿಸಾನ್ ಫಲಾನುಭವಿಗಳು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಪಿ ಎಂ ಕಿಸಾನ್ ಹೋಲ್ಡರ್ಸ್ ಇದ್ದೀರಂದರೆ ಸುಮಾರು 53,08,000 ನಮ್ಮ ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಫಲಾನುಭವಿಗಳು ಇದ್ದೀರಂತೆ. ಸೊ ಬೆನಿಫಿಟ್ಸನ್ನು ನೀವು ಪಡ್ಕೊಳ್ತಾ ಇದ್ದೀರಂತೆ. ಸೊ ಟೋಟಲಿ 10,000 ಕೋಟಿ ರೈತರು ನಮ್ಮ ಇಡೀ ದೇಶದಲ್ಲಿ ಪಿ ಎಂ ಕಿಸಾನ್ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ 53,08,000 ರೈತರಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ 53 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಈ 22ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇದರಲ್ಲಿ ಎಲ್ಲರಿಗೂ ಕೂಡ ದುಡ್ಡು ಬರುತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಇನ್ನೂ ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲವಂತೆ. ಸೊ ಈ ಕಾರಣಕ್ಕಾಗಿ ದುಡ್ಡು ಬಹಳಷ್ಟು ಜನರಿಗೆ ನಾವು ಈ ಬಾರಿ ಕೊಡೋದಿಲ್ಲ. ವೆರಿಫಿಕೇಷನ್ ಆಗ್ತಾ ಇದೆ. ಆ ವೆರಿಫಿಕೇಷನಲ್ಲಿ ಯಾರು ಎಲಿಜಿಬಿಲಿಟಿ ಹೊಂದಿರ್ತಾರೋ ಅಂತಹ ಫಲಾನುಭವಿಗಳಿಗೆ ಮಾತ್ರ ನಾವು ದುಡ್ಡನ್ನು ಕಳುಹಿಸಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಇಲ್ಲಿ ಕೇಂದ್ರ ಸರ್ಕಾರ ಹಂಚಿಕೊಂಡಿದೆ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಪಿ ಎಂ ಕಿಸಾನ್ ಫಲಾನುಭವಿಗಳಾಗಿದ್ದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂದರೆ ಕೇಳಿ. ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡ್ರೆ ಮಾತ್ರ ಈ ಪಿ ಎಂ ಕಿಸಾನು, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ ಕೂಡ ಬರ್ತಾ ಇದೆ, ಅದನ್ನು ಕೂಡ ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಲೇಬೇಕು. ಇದಷ್ಟೇ ಅಲ್ಲದೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರ್ದು ಅಂದರೂ, ಇನ್ಯಾರೋ ಬಂದು ಮಾರಾಟ ಮಾಡ್ಕೊಳ್ಬಾರ್ದು ಅಂದರು, ಇನ್ಯಾರೋ ಬಂದು ನಿಮಗೆ ಮೋಸ ಮಾಡಬಾರ್ದು ಅಂದರು, ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಲೇಬೇಕು. ಇವುಗಳನ್ನು ಲಿಂಕ್ ಮಾಡಲಿಕ್ಕೆ ಒಂದು ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ, ಒಂದು ಪಹಣಿ ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋದರೆ ಸಾಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಇದನ್ನು ಪ್ರತಿಯೊಬ್ಬ ರೈತರು ಕೂಡ ಮಾಡಲೇಬೇಕಾದಂಥದ್ದು. ಇದು ನೀವು ಪಡ್ಕೊಳ್ಳಿ ಯೋಜನೆಗಳನ್ನ ಅಥವಾ ಬಿಡಿ, ಆದರೆ ಆಸ್ತಿಗಳು ಆದರೂ ಪ್ರೊಟೆಕ್ಟ್ನಲ್ಲಿ ಇರ್ತವೆ. ಹಾಗಾಗಿ ಈ ಕೆಲಸವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸೊ ಹಾಗಾದರೆ ಸ್ನೇಹಿತರೆ, ಇಷ್ಟು ರೈತರಿಗೆ ದುಡ್ಡು ಜಮಾ ಆಗೋಲ್ಲ. ಯಾರು ಎಲಿಜಿಬಲ್ ಹೊಂದಿರ್ತೀರಿ, ವೆರಿಫಿಕೇಷನ್ ಆಗ್ತಾ ಇದೆ ಅಂಥವರಿಗೆ ಮಾತ್ರ ದುಡ್ಡು ಜಮಾ ಆಗ್ತುವಂಥದ್ದು. ಇನ್ನು ಈ 22ನೇ ಕಂತಿನ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಬಹಳಷ್ಟು ಜನ ಕಾಯ್ತಾ ಇದ್ರಿ. ಅದನ್ನು ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ 4,000ಕ್ಕೆ ಸ್ನೇಹಿತರೆ ಏರಿಕೆ ಆಗಿಲ್ಲ, ಇದು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೇಳಿ. ಇದು ಬಿಹಾರ ರಾಜ್ಯದಲ್ಲಿ ಮಾತ್ರ ಏರಿಕೆ ಆಗಿದೆ. ಆದರೆ ಬಿಹಾರದಲ್ಲಿ ಕೂಡ ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ ಇದನ್ನು. ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ಘೋಷಣೆ ಮಾಡಿತು ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ಗಿಂತ ಮುಂಚೆ, ಹಾಗೆ ಅಲ್ಲಿರ್ತಕ್ಕಂತಹ NDA ಸರ್ಕಾರ ಎಲೆಕ್ಷನ್ಗಿಂತ ಮುಂಚೆ ಹೇಳುತ್ತೆ, ನಾವೇನಾದರೂ ಆಡಳಿತಕ್ಕೆ ಬಂದಿದೆ ಆದರೆ ಪಿ ಎಂ ಕಿಸಾನ್ ಯೋಜನೆಗೆ 2,000 ಬರ್ತಾ ಇದೆಯಲ್ಲ, ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಅಂದರೆ NDA ಸರ್ಕಾರ 2,000 ಕೂಡಿಸಿ ನಿಮಗೆ 4,000 ಜಮಾ ಆಗುವ ಹಾಗೆ ಮಾಡ್ತೀವಿ, 4,000 ಜಮಾ ಮಾಡ್ತೀವಿ ಅಂತ ಅಲ್ಲಿ ರೈತರಿಗೆ ಹೇಳ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರವು ಕೂಡ ಆಡಳಿತಕ್ಕೆ ಬರುತ್ತೆ. ಹೀಗಾಗಿ NDA ಸರ್ಕಾರ ಅಲ್ಲಿರ್ತಕ್ಕಂತಹ ರೈತರಿಗೆ 2,000 ಪ್ಲಸ್ ಮಾಡಿ ಕೊಡ್ತಾ ಇದೆ. ಹೀಗಾಗಿ ಅಲ್ಲಿ ರೈತರಿಗೆ 4,000 ದುಡ್ಡು ಜಮಾ ಆಗುವಂಥದ್ದು. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ 4 ತಿಂಗಳು ಒಮ್ಮೆ 2,000 ಕೊಟ್ಟರೆ ಸರ್ಕಾರಕ್ಕೂ ಕೂಡ ಲಾಸ್ ಇಲ್ಲ, ಹೀಗೆ ರೈತರಿಗೂ ಕೂಡ ಬೆನಿಫಿಟ್ ಸಿಕ್ಕಂಗಾಗತ್ತೆ. ಅಂದರೆ ಕೇಂದ್ರದಿಂದ 2,000, ರಾಜ್ಯದಿಂದ 2,000 ದುಡ್ಡೇನೋ ಹೆಚ್ಚಿನ ಪ್ರಮಾಣದಲ್ಲಿನೇ ರೈತರಿಗೆ ಮುಟ್ಟದಂಗೆ ಆಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ, ಕೇಂದ್ರ ಸರ್ಕಾರದಿಂದನೂ ಕೂಡ 4 ತಿಂಗಳಿಗೊಮ್ಮೆ 2,000 ಹೋಗೋದ್ರಿಂದ ವಾರ್ಷಿಕವಾಗಿ
6,000 ಜಮಾ ಆಗೋದ್ರಿಂದ ಪ್ರತಿಯೊಬ್ಬ ರೈತರಿಗೆ ಅಷ್ಟೊಂದು ಲಾಸ್ ಇಲ್ಲ. ಸೊ ಈ PM ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿ ಹಣವನ್ನು ವೆಚ್ಚ ಮಾಡ್ತಿರುತ್ತೆ. ಟೋಟಲಿ ವಾರ್ಷಿಕವಾಗಿ 60,000 ಕೋಟಿಯಷ್ಟು ಫಂಡನ್ನು ಇಲ್ಲಿ ಮೀಸಲಿಡಲಾಗ್ತದೆ. ಹಾಗಾಗಿ ಈ ಎಲ್ಲ ಫಲಾನುಭವಿಗಳಿಗೆ ಇಂತಿಷ್ಟು ದುಡ್ಡನ್ನು ಮೀಸಲಿಟ್ಬಿಟ್ಟಿರ್ತಾರೆ. ಸೊ ಈ ಒಂದು PM ಕಿಸಾನ್ 22ನೇ ಕಂತಿನ ಹಣ ಇದೇ ಮಾರ್ಚಿನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರಿ ಯಾವಾಗ ಜಮಾ ಆಗುತ್ತೆ ಅಂತ. ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಜಮಾ ಆಗ್ತಾ ಇದೆ. ಸೊ ಮೊದಲಿಗೆ ಕಲಬುರಗಿ, ನಮ್ಮ ರಾಜ್ಯದಲ್ಲಿ ಕಲಬುರಗಿ, ಗದಗ, ಕೊಪ್ಪಳ, ಹಾಸನ, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಳಗಾವಿ, ವಿಜಯನಗರ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ನೀವು ಕೂಡ PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ತಲೆನೇ ಕಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಾನು ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಇಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.